ನೋಡಿ, ಈಗ ಬಿಡದಿ ಒಂದು ಟೌನ್ಶಿಪ್ ಅಲ್ಲಿ ಹೋದ ಅಮಾಯಕ ರೈತರ ಮೇಲೆ ಏನು ಮಾಡಿದ್ದಾರೆ, ಪೊಲೀಸ್ ಹೋದ ಗುಂಡಾ ಇವರು ವರ್ತನೆ ಮಾಡಿ ಎಲ್ಲರ ಮೇಲೂ 307 ಅಂದರೆ ಕೊಲೆ ಯತ್ನ ಮಾಡಲು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅಮಾಯಕ ರೈತರ ಮೇಲೆ ಒಂದು 307 ಕೆಳಗಡೆ ಹೋದ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಮಾನ್ಯ ನ್ಯಾಯಾಲಯದಲ್ಲಿ ನಾವು ಈ ರೈತರಿಗೆ ಈ ಥರ ಅನ್ಯಾಯ ಆಗಿದೆ ಅಂತ ನಾವು ನ್ಯಾಯಾಲಯದಲ್ಲಿ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಜಯ ಸಿಕ್ಕಿದೆ. ಈ ಒಂದು ಪ್ರಕರಣದಲ್ಲಿ ಎಲ್ಲ ರೈತರಿಗೂ ಜಾಮೀನು ಮಾನ್ಯ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿರ್ತದೆ. ಹಾಗಾಗಿ ಏನು ಜಾಮೀನು ಮಂಜೂರು ಮಾಡಿರ್ತದೆ ಆ ಕಂಡೀಷನ್ಗೆ ಒಬ್ಲೈ ಮಾಡೋಕ್ಕೆ ಎಲ್ಲ ರೈತರುಗಳು ಇವತ್ತು ನ್ಯಾಯಾಲಯಕ್ಕೆ ಸಂಕೀರ್ಣಕ್ಕೆ ಬಂದು ಆ ಜಾಮೀನನ್ನು ತಗೋತಾರೆ ಸರ್. ನೋಡಿ, ಅದರೊಳಗೆ ಏನು ಇನ್ಸ್ಪೆಕ್ಟರ್ಗೆ ಒಂದು ಏನಿದ್ದಾರೆ ರಾಮನಗರ ಗ್ರಾಮಾಂತರ ಹೋದ ಇನ್ಸ್ಪೆಕ್ಟರ್ ಮೇಲೆ ಏನು ಹಲ್ಲೆ ಮಾಡಿರೋ ಅಂತ ಹೇಳಿದರೆ ಅವ್ರನ್ನ ಮೆಡಿಕಲ್ಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರಿಗೆ ಏನು ಆಗಿದೆ ಹಲ್ಲೆ ಅದು ಸ್ವಾಭಾವಿಕವಾದ ಹಲ್ಲೆ, ಅಂದರೆ ಗ್ರೀವಿಯಸ್ ಯಾವುದೇ ಇಂಜೂರಿ ಆಗಿರಲ್ಲ, ಬರೀ ಸಿಂಪಲ್ ಇನ್ ನೇಚರ್ಸ್ ಅನ್ನೋದು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರುಪಡಿಸಿದ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ರೀತಿಯಾದ ಮಾರಣಾಂತಿಕ ಹಲ್ಲೆ ಆಗಿಲ್ಲ ಅಂತ ನ್ಯಾಯಾಲಯ ಪರಿಗಣಿಸಿ ಅವರೆಲ್ಲರಿಗೂ ಒಂದು ಜಾಮೀನನ್ನು ಮಂಜೂರು ಮಾಡಿದೆ. ಒಟ್ಟು ಎಷ್ಟು ಜನಕ್ಕೆ ಜಾಮೀನು? ಎಲ್ಲ ಏನು ಹಾಕಿದ್ರೆ 11 ಜನಕ್ಕೂ ಜಾಮೀನು ಆಗಿದೆ ಸರ್. ಸರ್, ಬೇಲ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಲೆ ಯತ್ನ ಅಂದ್ರೆ ನಾವ್ ಯಾರನ್ನು ಕೊಲೆ ಮಾಡಕ್ ಯಾರು ಹೋಗಿಲ್ಲ. ರೈತರು ಯಾರು ಕೊಲೆ ಮಾಡೋ ದುರುದ್ದೇಶ ಇಟ್ಕೊಳ್ಳಲ್ಲ, ಅಲ್ಲಿ ಇಳಿಯಲ್ಲ ಆ ಸ್ಥಿತಿಗೆ. ನಮ್ಗಿದ್ದೇನು ನಮ್ಮ ಹೋರಾಟ ನಮ್ಮ ಭೂಮಿನ ಉಳಿಸ್ಕೋಬೇಕು ಅನ್ನೋದಷ್ಟೇ ನಮ್ಮ ಮನಸ್ಥಿತಿ ಇದ್ದಿದ್ದು. ಅದನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ನಾವು ಪೊರಕೆ ಹಿಡಿಲೇಬೇಕಿತ್ತು, ನಾವು ಪೊರಕೆ ಹಿಡಿದಿದ್ವಿ. ಹಂಗಂತ ಹೇಳ್ಬಿಟ್ಟು ನಾವು ಯಾರು ಅಲ್ಲಿ ಕೊಲೆ ಮಾಡಕ್ ಯಾರು ಇಳಿದಿರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಹೆಣ್ಮಕ್ಳನ್ನ ಇಲ್ಲಿ ಕೋರ್ಟ್ ತನಕ ಮೆಟ್ಲೆತ್ತಿಸಿದ್ದಾರೆ. ಈ ಸರ್ಕಾರದವರೇನೆ ನೇರವಾಗಿ ಕಾರಣ, GBD ಅವರೇನೆ ಮತ್ತೆ ನಮ್ಮ ಶಾಸಕರೇ ಇದಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಅವರೇ ಬೇಕಂತಾನೆ ಹಾಕಿರೋದು, ಈ ಪ್ರಯತ್ನ ಮಾಡಿಸಿರೋದು. ನಮ್ಗೆ ಯಾರಿಗೂ ರೈತರಿಗೆ ಆ ಮನೋಭಾವ ಇರ್ಲಿಲ್ಲ, ಈಗ್ಲೂ ಇಲ್ಲ. ನಾವ್ ಯಾರಿಗೂ ಕೊಲೆ ಮಾಡ್ಬೇಕು ಅನ್ನೋದು, ನಮ್ಮ ಬದುಕನ್ನ ಕಿತ್ಕೋತಾ ಇದಾರೆ ಅನ್ನೋ ಹೊಟ್ಟೆ ಊರಿಗೆ ನಾವು ಪೊರಕೆ ಹಿಡ್ದಿದೀವಿ. ಇವತ್ತು ಇಲ್ಲಿ ಕೋರ್ಟ್ ತನಕ ಹಚ್ಚಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಇಷ್ಟು ಜನ ಹೆಣ್ಮಕ್ಳಿಗಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಇದು ಅವಮಾನನೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಿದ್ದವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿ ಎಲ್ಲರ ಮುಂದೆ ನಮ್ಗೆ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದನ್ನ ಖಂಡಿಸ್ತೀವಿ. ಜೊತೆಗೆ ಎಲ್ಲಾ ಹೆಣ್ಮಕ್ಳಿಗೂ ಕೇಳ್ಕೊತಾ ಇದೀನಿ, ಈ ಹೋರಾಟ ಏನೇ ಆದ್ರೂ ನಾನು ನಿಲ್ಸಲ್ಲ. ಯಾಕಂದ್ರೆ ನಮ್ಮ ಭೂಮಿನ ನಮ್ಮ ಹಕ್ಕು ಕೇಳಕ್ಕೆ ನಮ್ಗೆ ಮಾನವ ಹಕ್ಕುಗಳು ಅನ್ನೋದೆಲ್ಲ ಹಂಗಾರೆ ಸುಳ್ಳ? ನಮ್ಗೆ ಹಕ್ಕೇ ಇಲ್ವಾ ಕೇಳ್ಬೇಕು ಅನ್ನೋದು? ಈ ಹೋರಾಟ ಅಂತೂ ಇನ್ನೂ ಮುಂದಕ್ಕೆ ನಾವು ಜಾಸ್ತಿನೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಭೂಮಿ ನಮ್ಗೆ ಬಿಟ್ಬಿಡ್ಲಿ, ನಾವು ಕೇಳ್ಕೊಳ್ತಿರೋದು ಇದೊಂದೇ, ನಮ್ಗೆ ಇನ್ನೇನು ಬೇರೆ ಉದ್ದೇಶ ಇಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ಕೋರ್ಟ್ ಅಲ್ಲ ಎಲ್ಲಿಗಾರು ಕರ್ಕೊಂಡೋಗ್ಲಿ ನಾವು ಸಿದ್ಧ ಇದ್ದೀವಿ, ನಾವು ಬಿಡಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.